ಜನರ ಆಶೀರ್ವಾದ ಇರೋ ತನಕ ನನ್ನನ್ನು ಯಾರೂ ಕೂಡ ಬಗ್ಗಿಸೋದಕ್ಕೆ ಹಾಗೂ ಜಗ್ಗಿಸೋದಕ್ಕೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೊನ್ನೆ ಹಾಸನದ ಸಮಾವೇಶದಲ್ಲೂ ಕೂಡ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ರು. ಈಗ ಹಾವೇರಿಯಲ್ಲೂ ಕೂಡ ಅಷ್ಟೇ. ಹಾವೇರಿಯ ಸವಣೂರಿನಲ್ಲಿ ಕಾಂಗ್ರೆಸ್ ಅಭಿನಂದನಾ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. ಯಾಕಂದ್ರೆ ಹಾವೇರಿಯ ಶಿಗ್ಗಾವಿಯನ್ನ ಗೆದ್ದು ಬೀಗಿತ್ತು ಕಾಂಗ್ರೆಸ್. ಅದಾದ ಬೆನ್ನಲ್ಲೇ ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು, ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು. ಅವರೇನಾದರೂ ನನ್ನ ಮೇಲೆ ಕ್ರಮ ತೆಗೆದುಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ ಅಂತ ಕೇಳಿದ್ದಾರೆ. ಲಾಸ್ಟ್ ಟೈಮ್ ಕೂಡ ನಿಮಗೆ ನೆನಪಿರ್ಬೋದು, ನನ್ನನ್ನು ಕೆಣಕಿದ್ರೆ ಜನ ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಳ್ಬೇಡಿ ಅಂತೆಲ್ಲ ಹೇಳಿದ್ರು. ಹಾಗೆ ಅಭಿಮಾನಿಗಳೇ ನಮ್ಮ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು. ನಮಗೆ ಮತದಾರರೇ ದೇವರುಗಳು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಸನ ಸಮಾವೇಶದಲ್ಲೂ ಕೂಡ ಈ ವಿಚಾರವನ್ನು ಅವರು ಹೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗ್ಗಳಿಗೆ ಸಂಬಂಧಪಟ್ಟಂತೆ ಅವರು ನೆನಪು ಮಾಡಿಕೊಂಡಿದ್ರು. ಅಧಿವೇಶನದ ಬೆನ್ನಲ್ಲೇ ವಿಪಕ್ಷಗಳಿಗೆ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ಅವರು ರವಾನಿಸಿದ್ರ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಆಮೇಲೆ ಮೊನ್ನೆ ಚಾಮರಾಜನಗರದಲ್ಲಿ 3ನೇ ಸಲ ಕೂಡ ಸಿಎಂ ನೀವೇ ಆಗ್ತೀರಾ ಅಂತ ಹೇಳಿದಾಗ ನಾನು ನನ್ನ ರಾಜಕೀಯದ ಜೀವನದ ಕೊನೆಗಾಲದಲ್ಲಿ ಇದ್ದೀನಿ ಅಂತೆಲ್ಲ ಹೇಳಿದ್ರು. ವೈರಾಗ್ಯದ ಮಾತುಗಳು ಯಾಕೆ ಆಡಿದ್ರು ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇತ್ತು. ಅವರ ನಡೆ ಬಗ್ಗೆ ಕುತೂಹಲ ಇತ್ತು. ಬಟ್ ಇಲ್ಲಿನ ಅಭಿನಂದನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಷಾವೇಶದ ಮಾತು ಎಲ್ಲರ ಗಮನವನ್ನು ಸೆಳೀತಾ ಇದೆ. ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕೀಯ, ದ್ವೇಷದ ರಾಜಕೀಯ ಇದನ್ನು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಅಪಪ್ರಚಾರ, ನನ್ನ ಮೇಲೆ ಸುಳ್ಳು ಆರೋಪ. ನಾನು ಅದಕ್ಕೆ ಹೇಳಿದೆ, ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಜಗ್ಸಕ್ಕೂ ಆಗಲ್ಲ, ಬಗ್ಸಕ್ಕೂ ಆಗಲ್ಲ ಅಂತ ನನ್ನ ಮೇಲೆ ಸುಳ್ಳು ಆರೋಪಗಳ ಮೇಲೆ ಅವ್ರು ಏನಾದರೂ ಕ್ರಮ ತಗೊಂಡ್ರೆ ನೀವು ಸುಮ್ಮನಾಯ್ತೀರಾ? ಆಗಲ್ಲ. ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಇಡೀ 4.5 ಕೋಟಿ 7 ಕೋಟಿ ಈ ರಾಜ್ಯದ ಜನಸಂಖ್ಯೆ ಇವರ ಪ್ರಯತ್ನವನ್ನ, ಇವರ ಪ್ರೀತಿಯನ್ನ, ಅಭಿಮಾನವನ್ನ ಗಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅಭಿಮಾನಿಗಳೇ ನಮ್ಮ ದೇವರು, ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳ್ತಿದ್ರು. ನಮಗೆ ಯಾರು ಗೊತ್ತಾ ದೇವರುಗಳು? ಮತದಾರರೇ ನಮ್ಮ ದೇವರುಗಳು, ಮತದಾರರೇ ನಮ್ಮ ದೇವರುಗಳು. ಅದರಿಂದ ಮತದಾರರ ಆಶೀರ್ವಾದದಿಂದ ಇವತ್ತು ಪಟಾಣ್ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು, ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಈ ಮೂಲಕ ಅಧಿವೇಶನಕ್ಕೂ ಮುಂಚೆನೆ ಈ ಸಂದೇಶವನ್ನ ವಿಪಕ್ಷಗಳಿಗೆ ಕೊಟ್ಟಿರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ರಾಜಕೀಯ ವೈರಾಗ್ಯದ ದಿನಗಳನ್ನ ಸಿಎಂ ಸಿದ್ದರಾಮಯ್ಯ ನೋಡ್ತಾ ಇದ್ದಾರೆ ಅನ್ನೋ ಬೆನ್ನಲ್ಲೇ ಹಾವೇರಿಯ ಸಮಾವೇಶದಲ್ಲಿ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ತನ್ನ ರಾಜಕೀಯ ವಿರೋಧಿಗಳಿಗೆ ನನ್ನನ್ನು ಷಡ್ಯಂತ್ರದ ಮೂಲಕ ಹಣಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಪಕ್ಷದ ಒಳಗಿರೋರಿಗೂ ಕೊಟ್ಟಿದ್ದಾರೆ, ಹೊರಗಿರೋರಿಗೂ ಕೊಟ್ಟಿದ್ದಾರೆ.